ಕನ್ನಡ ಚಿತ್ರರಂಗದಲ್ಲಿ ಪ್ರಯೋಗಾತ್ಮಕ ಸಿನಿಮಾಗಳು ಬರೋದು ಆಗೋ ಈಗೋ ಒಂದು. ಸೊ ಅಮಾಸೆ ಹುಣ್ಣಿಮೆ ಥರ ಒಂದು 2 ವರ್ಷಕ್ಕೋ 3 ವರ್ಷಕ್ಕೋ ಒಂದೊಂದು ಸಿನಿಮಾ ಬರ್ತವೆ. ಆದರೆ ಅದರಲ್ಲಿ ಗೆಲ್ಲುವ ಸಂಖ್ಯೆಗಳು ತೀರಾ ಕಡಿಮೆ. ಆದರೂ ಕೂಡ ಪ್ರಯೋಗಗಳ ಒಂದು ನಿರಂತರ ಪ್ರಯತ್ನ ಮಾತ್ರ ಇನ್ನೂ ನಿಂತಿಲ್ಲ. ಅದೇ ರೀತಿ ಅದರಲ್ಲೂ ಪ್ರಯೋಗಗಳ ಹೆಚ್ಚು ಮಾಡುವಂಥ ಪ್ರತಿಭೆ ಅಂದರೆ ನಮ್ಮ KGF ಖ್ಯಾತಿಯ ರವಿ ಬಸ್ರೂರವರು. ಸಂಗೀತ ನಿರ್ದೇಶಕರಾದರೂ ಕೂಡ ನಿರ್ದೇಶನದಲ್ಲಿ ಏನಾದರೂ ಒಂದು ಹೊಸತನ ತೋರಿಸ್ಬೇಕು ಅನ್ನೋಂಥ ಪ್ರಯತ್ನ ಪ್ರತಿ ಸಲ ಮಾಡ್ತಿದ್ದಾರೆ. ಸೊ ಈಗ ಅದೇ ರೀತಿಯಾಗಿ ಚಂದ್ರಹಾಸ ಚಿತ್ರದ ಮುಖಾಂತರ ಮತ್ತೆ ನಮ್ಮ ಜೊತೆಯಲ್ಲಿದ್ದಾರೆ. ಸೊ ಸರ್, ಮೊದಲಿಗೆ ಕಂಗ್ರ್ಯಾಚುಲೇಷನ್ ನಿಮ್ಗೆ. ಏನಕ್ಕೆ ಅಂತಂದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಪ್ರಯೋಗ ಅನ್ನೋದೇ ಪ್ರಯೋಗ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಪ್ರಯೋಗ ಎಲ್ಲಿದೆ ಅಂತ ಹುಡುಕೋಕೆ ನಾವೊಂದು ಪ್ರಯೋಗ ಮಾಡಬೇಕು. ಸೊ ಅಂಥದ್ರಲ್ಲಿ ಪ್ರತಿ ಒಂದು ಸಿನಿಮಾದಲ್ಲಿ ಏನಾದ್ರು ಒಂದೊಂದು ಕಂಟೆಂಟ್ ತೊಗೊಂಡು ಬರ್ತೀರಾ. ವೀರ ಚಂದ್ರಹಾಸ ಏನು ಹೇಳೋದಕ್ಕೆ ಹೊರಟಿದ್ದೀರಾ ಸರ್? ಇದು ಸಿನಿಮಾ ಅಂತ ಅನ್ನೋದಕ್ಕಿಂತ ಮುಖ್ಯ ನನ್ನ ಭಾಗಕ್ಕೆ ಇದು ಯಕ್ಷ ಸಿನಿಮಾ. ಯಕ್ಷಗಾನ ಒಂದು ಅದ್ಭುತವಾದಂಥ ಕಲೆ. ಆ ಕಲೆಯನ್ನು ಇಡೀ ಪ್ರಪಂಚ ತಿರುಗಿ ನೋಡೋ ಥರ ಆಗಬೇಕು. ಇದು ಎಲ್ಲರೂ ಕರಾವಳಿಗೆ ಸೀಮಿತ ಅಂತ ಅಂದ್ಕೊಂಡಿದ್ದಾರೆ. ಕಲೆ ಅನ್ನುವಂಥದ್ದು ಒಂದು ಸೀಮಿತ ಇಲ್ಲ ಅದಕ್ಕೆ. ಅದು ನಾವು ಎಲ್ಲೇ ಹೋದರೂ ಕರ್ನಾಟಕನ ರೆಪ್ರೆಸೆಂಟ್ ಮಾಡ್ತಾ ಇರೋದೇ ಯಕ್ಷಗಾನದ ಮೂಲಕ. ನೀವು ಎಲ್ಲೇ ಯಾವುದೇ ಏರ್ಪೋರ್ಟಿಗೆ ಹೋಗಿ ಎಲ್ಲೇ ಹೋಗಿ ಯಾವುದೇ ದಿಕ್ಕಲ್ಲಿ ನೋಡಿದ್ರೂ ಒಂದು ವೇಷ ಹಿಂಗೆ ನಿಂತಿರುತ್ತೆ. ಅದರ ಅಕ್ಕಪಕ್ಕದಲ್ಲಿ ಹೋಗಿ ಫೋಟೋ ತೊಗೊಂಬರ್ತೀವಿ. ಬಟ್ ಅದ್ರ ಬಗ್ಗೆ ವಿಚಾರ ಮಾತಾಡೋದಾಗಲಿ ಅಥವಾ ಅದ್ರ ಬಗ್ಗೆ ತಿಳ್ಕೊಡುವಂಥ ಇದು ಏನು ಪ್ರತಿಕ್ರಿಯೆ ಇನ್ನೂ ನಡಿಬೇಕು ಅಂತ ನನ್ನ ಆಸೆ ಆಗಿತ್ತು. ಒಂದು 12 ವರ್ಷದ ಹಿಂದೆ ಚಿಕ್ಕ ವಯಸ್ಸಿಂದ ಯಕ್ಷಗಾನನ ನೋಡಿಕೊಂಡೇ ಬೆಳೆದವರು. ಇವತ್ತಿಗೆ ರವಿ ಬಸೂರು ಅಂತ ಏನಾದ್ರು ಗುರುತಿಸ್ಕೊಂಡು ಅದರಲ್ಲಿ ಒಂದು ₹2 ಹಣ, ₹2 ಹೆಸರು ಏನಾದ್ರು ಸಂಪಾದನೆ ಮಾಡಿದ್ದಿದ್ರೆ ಅದರ ಸಂಪೂರ್ಣ 100ಕ್ಕೆ 200 ಪ್ರತಿಶತ ಕ್ರೆಡಿಟು ಯಕ್ಷಗಾನಕ್ಕೆ ಹೋಗುತ್ತೆ. ಯಾಕಂದರೆ ಎಲ್ಲೋ ಮಲಗಿದ್ದಾವಾಗ, ಎಲ್ಲೋ ಕನಸಲ್ಲಿದ್ದಾವಾಗ ನನಗೆ ಗೊತ್ತಿಲ್ಲದಂಗೆ ಗಾಳಿ ಮೂಲಕ ನನಗೆ ಹಾಡುಗಳನ್ನು, ಅರ್ಥವನ್ನು, ಏನು ಹಾಡುಗಾರಿಕೆಯನ್ನು ಗಾಳಿ ಮೂಲಕ ಕಲಿಸಿ ನನ್ನ ಮಿದ್ಲೊಳಗೆ ಒಂದು ಕ್ರಿಯೇಟ್ ಮಾಡಿಬಿಟ್ಟಿದೆ. ಅದು ನಮ್ಮ ಕರಾವಳಿಗರ ನಮಗೆ ಒಂದು ಒಲಿದು ಬಂದಂಥ ಭಾಗ್ಯ ಅಂತ ಹೇಳ್ಬೋದು. ಹತ್ರ 1600-1700 ವರ್ಷದ ಇತಿಹಾಸ ಇದೆಯಂತ ಇದಕ್ಕೆ. ಅಷ್ಟೊಂದು ಇತಿಹಾಸ ಇರುವಂಥದ್ದು ಇವತ್ತಿನ ತನಕನೂ ಅದರ ಗಟ್ಟಿತನವನ್ನು ಕಾಪಾಡ್ಕೊಂಡು ಬಂದಿದ್ದೇನೆ ಹೇಳಿದ್ರೆ ಇದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕದವ್ರು ನಾವೆಲ್ಲರ ಜವಾಬ್ದಾರಿ. ಇದನ್ನು ಪ್ರಪಂಚಕ್ಕೆ ಪರಿಚಯ ಮಾಡಬೇಕು, ಇದನ್ನು ತೋರಿಸ್ಕೊಡ್ಬೇಕು, ಇದ್ರ ಬಗ್ಗೆ ಮಾತಾಡೋ ಥರ ಆಗಬೇಕು, ಇದರ ಬಗ್ಗೆ ಪಠ್ಯಪುಸ್ತಕದಲ್ಲಿ ಬರೋ ಥರ ಆಗಬೇಕು, ಯಕ್ಷಗಾನ ಎಲ್ಲ ಕಡೆ ನಡೆಯೋ ಥರ ಆಗಬೇಕು, ಹಿಸ್ಟಾರಿಕಲ್ ಕಥೆಗಳನ್ನು ಮಾತುಗಳ ಮೂಲಕ ಕೇಳುವಂಥ ಕಾಲಘಟ್ಟಗಳು ಮತ್ತು ಪುನಃ ಬರಬೇಕು. ವೇಷಗಾರಿಕೆಗಳ ಇದಾಗಿರ್ಬೋದು, ಕಲಾವಿದಗಳು ಹುಟ್ಕೊಳ್ತಾರೆ. ಸಾಕಷ್ಟು ಡೈಮೆನ್ಷನ್ಗಳು ಇದರಿಂದ ಹುಟ್ಕೊಳ್ಳುತ್ತೆ. ಎಲ್ಲ ಹೊಸತುಗಳಿಗೆ ಒಂದು ಹೊಸ ದಾರಿ ಆಗಲಿ ಅಂತ ನಾನು ಇದಕ್ಕೆ ಹೆಜ್ಜೆ ಇಟ್ಟೆ. 12 ವರ್ಷದ ಕನಸಾದರೂ ಕೂಡ ಒಂದು ಸಲ ಮಾಡೋಕ್ಕೆ ಹೋಗಿ ಅದು ಆಗಲಿಲ್ಲ ನನ್ನ ಹತ್ರ. ಆ ಕಾಲಘಟ್ಟದಲ್ಲಿ ಏನೋ ಯಕ್ಷಗಾನವೇ ಹೇಳ್ದಂಗೆ ನನ್ನ ಹತ್ರ, ಮಗನ ಸ್ವಲ್ಪ ತಡ್ಕೋ, ಈಗ ಅಲ್ಲ ಮುಂದೊಂದು ದಿನ ಇಡೀ ಕರ್ನಾಟಕ ನಿನ್ನ ಜೊತೆಗೆ ನಿಲ್ಲುತ್ತೆ, ಆವಾಗ ಇದನ್ನ ಮಾಡು ಅಂತ ಹೇಳ್ದಂಗೆ. ಬಹುಶಃ ಆ ಕಾಲ ಕೂಡಿ ಬಂದಿದೆ ಅಂತ ಅನ್ಕೊತೀನಿ. ಇಲ್ಲಾಂದರೆ ಈ ಮಟ್ಟದ ಏನು ಸಪೋರ್ಟು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಶುರು ಮಾಡಿದಾಗಿನಿಂದ ಇಲ್ಲಿ ತನಕನೂ ಪ್ರತಿಯೊಂದು ದಿಕ್ಕಲ್ಲೂ ಪ್ರತಿಯೊಬ್ಬರು ಅದನ್ನು ಸಪೋರ್ಟ್ ಮಾಡ್ಕೊತ ಬಂದಿದ್ದಾರೆ. ಬಹುಶಃ ಯಕ್ಷಗಾನವೇ ಅವರೆಲ್ಲರಿಗೂ ಪ್ರೇರಣೆ ಕೊಟ್ಟು ಈ ಮಟ್ಟದ ಕೆಲಸಗಳನ್ನ ಮಾಡಿಸ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಇದು ನನ್ನ ಪಾಲಿಗೆ ಬಂದಂಥ ಒಂದು ಸೌಭಾಗ್ಯ. ನನ್ನ ದುಡಿಮೆಯ ಅಷ್ಟೂ ಹಣವನ್ನು ಯಕ್ಷಗಾನ ಕಲಾವಿದರಿಗೆ ಕೊಡುವಂಥ ಭಾಗ್ಯ. ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಹತ್ರ ಕೆಲವೊಂದು ಸನ್ನಿವೇಶಗಳಲ್ಲಿ 500-600 ವೇಷಗಳು. 600 ವೇಷಗಳಿಗೆ 1200-1300 ಜನ ಕ್ರೂಸು. ಇವೆಲ್ಲವೂ ನನ್ನ ಪಾಲಿಗೆ ಬಂದಂಥ ಭಾಗ್ಯ. ನನ್ನ ದುಡಿಮೆ ಅಂಶಗಳು ಅವರಿಗೆ ತಲುಪ್ತಲ್ಲಂಥ ಖುಷಿ. ಒಂದು ಸಿನಿಮಾದಿಂದ ಒಂದು 4,000-5,000 ಸಾವಿರ ಜನ ಬದುಕ್ತಾರೆ ಅಂದರೆ ಯಾಕೆ ಮಾಡಬಾರ್ದು ಅಂತ ನಾನು ಹೆಜ್ಜೆ ಇಟ್ಟಿದ್ದು. ಇದು ನನ್ನ 6ನೇ ಸಿನಿಮಾ. ಪ್ರತಿ ಸಿನಿಮಾದಲ್ಲಿ ಒಂದು ಏನೋ ಯುನಿಕ್ನೆಸ್ ತೊಗೊಂಬರ್ಬೇಕು ಅಂತ. ಬಟ್ ಇದು ಸಿನಿಮಾ ಅನ್ನೋದಕ್ಕಿಂತ ಮುಖ್ಯ ನನ್ನ ಒಂದು ಜವಾಬ್ದಾರಿ. ಒಬ್ಬ ಕರಾವಳಿಗನಾಗಿ, ಕರ್ನಾಟಕದವನಾಗಿ, ಕನ್ನಡದವನಾಗಿ ನಮ್ಮ ಕಲೆಯನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿಸ್ಬೇಕು ಅಂತ ನನ್ನ ಹಠ. ಸರ್, ಚಿತ್ರರಂಗದಲ್ಲಿ 1-2 ಸಿನಿಮಾ ಹಿಟ್ಟಾದ ತಕ್ಷಣ ಸಿನಿಮಾ ರಂಗದ ಬದುಕನ್ನು ಭದ್ರತೆ ಮಾಡ್ಕೊಳ್ಳುವಂತಹ ಆಲೋಚನೆಗಳು ಸಾಮಾನ್ಯ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಸಿನಿಮಾನೇ ಜೀವನ ಅನ್ನುವಂಥವ್ರು ಒಂದು ವರ್ಗ ಇದು ಇವಾಗಲೂ ಇದೆ. ತುಂಬ ದಿನಗಳ ಹಿಂದೆ ಆ ರೀತಿಯಾದಂಥ ಒಂದು ಜೀವಗಳನ್ನ ನಾವು ನೋಡ್ತಿದ್ವಿ. ಈಗ ಭದ್ರತೆಯ ಬದುಕನ್ನು ಹುಡುಕುವಂಥವರ ನಡುವೆ ಈ ರೀತಿಯಾದಂತಹ ಹೋರಾಟ, ಈ ರೀತಿಯಾದಂತಹ ಪ್ರಯೋಗ ಯಾಕೆ ಅಂತ ಸರ್? ಚಿಕ್ಕ ವಯಸ್ಸಿಂದ ಬಂದ ರೀತಿ ಹಾಗೆ. ನನ್ನೂರು ನನ್ನ ಮನೆ ಅಂತ ಟ್ಯಾಗ್ಲೈನ್ ಇಟ್ಕೊಂಡೇ ಬಂದವನು ನಾನು. ನಮ್ಮವ್ರನ್ನ ಜನ ಗುರುತು ಹಿಡಿಯೋ ಥರ ಆಗಬೇಕು, ನನ್ನ ಸರೌಂಡ್ನಲ್ಲಿರುವಂಥ ಪ್ರತಿಭೆಗಳನ್ನು ಗುರುತು ಹಿಡಿಯೋ ಥರ ಆಗಬೇಕು, ನಮ್ಮೂರನ್ನ ಜನ ಗುರುತುಪಡಿಸುವಂಥ ಆಗಬೇಕು ಅಂತ. ಬದುಕು ನಿಮ್ಗೆ ಒಂದು ಲೈನಲ್ಲಿ ಹೇಳಬೇಕಂದ್ರೆ ಬದುಕು ಮಾವಿನ ಮರದ ಥರ ಇರಬೇಕಂತೆ.
ಆಯಿತಾ. ಮಾವಿನ ಮರ ಅದ್ರ ಕೆಲಸ ಖನಿಜಗಳನ್ನು ಹೀರ್ಕೊಳ್ಬೇಕು, ಫಲವತ್ತಾಗಿ ಬೆಳಿಬೇಕು, ಮಾವಿನ ಹಣ್ಣುಗಳನ್ನು ಏನು ಮಾವಿನ ಮಿಡಿಗಳನ್ನು ಬಿಡಬೇಕು, ಅದು ದೊಡ್ಡದಾಗಬೇಕು, ಹಣ್ಣಾಗಬೇಕು. ಅದು ಎಲ್ಲಿಗೆ ಹೋಗಿ ಸೇರುತ್ತೋ ಅಂತ ನಮ್ಗೆ ಗೊತ್ತಿಲ್ಲ. ಆ ಪ್ರತಿಫಲಾಪೇಕ್ಷೆಯಲ್ಲಿ ನಾವು ಇರಬಾರ್ದು. ಮಾವಿನ ಹಣ್ಣನ್ನು ಮಾವಿನ ಮರ ತಿನ್ನಲ್ಲ, ಬೇರೆಯವ್ರು ತಿಂತಾನೆ, ಅವ್ನು ನೋಡಿ ಖುಷಿ ಪಡುತ್ತೆ ಮಾವಿನ ಮರ, ಅಷ್ಟೇ ಸಾಕು ನನಗೆ ಜೀವನ. ಆ ದಿಕ್ಕಲ್ಲೇ ನಾನು ಬದುಕನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ಸತತ 3 ವರ್ಷದಿಂದ ನಾನು ಯಾವ ಪ್ಲ್ಯಾಟ್ಫಾರ್ಮ್ಗಳಿಗೂ ಬಂದಿಲ್ಲ. ನಿಮಗೆ ಗೊತ್ತಿದ್ದಂಗೆ ನೀವೆಲ್ಲರೂ ಮೇಲಿನ ಮೇಲೆ ಫೋನ್ ಮಾಡ್ತಾ ಇರ್ತೀರ. ನಾನು ಅಂದರೆ ಒಂದಿಷ್ಟು ಚೌಕಟ್ಟನ್ನು ನಾನು ಹಾಕ್ಕೊಂಡಿದ್ದೀನಿ. ಯಾವ ಸೋಷಿಯಲ್ ಮೀಡ್ಯಾದಲ್ಲೂ ನಾನು ಇಲ್ಲ. ಉದ್ದೇಶ ಇಷ್ಟೇ, ಒಂದು ಜವಾಬ್ದಾರಿ ನೀವೆಲ್ಲರೂ ಸೇರಿ ಕೊಟ್ಟಿದ್ದೀರಿ. ಆ ಜವಾಬ್ದಾರಿಗೆ ನಾನು ಎಷ್ಟು ರೆಸ್ಪಾನ್ಸಿಬಿಲಿಟಿ ಆಗಿರಬೇಕು ಅನ್ನೋದನ್ನ ನಾನೇ ಅರ್ಥ ಮಾಡ್ಕೊಂಡಿದ್ದೀನಿ. ಇಲ್ಲಿ ಫೇಮು ನೇಮು ಏನು ಬರುತ್ತೆ ಅದು ನಂದಲ್ಲ, ನನ್ನ ಮುಂದಿನ ಜನ್ರೇಷನ್ಗೆ ನೀವು ನನ್ನ ಮೂಲಕ ಕೊಟ್ಟಂಥ ಕೊಡುಗೆ ಅವ್ರಿಗೆ ಅರ್ಥೈಸಬೇಕನ್ನ ಹೇಳಿದ್ರೆ ನಾನು ಅದೇ ರೀತಿ ಬದುಕಬೇಕು. ಕಿರೀಟ ಕೈಯಲ್ಲಿರಬೇಕು, ತಲೆ ಮೇಲೆ ಇರಬಾರ್ದು ಅಂತ ನಂಬ್ಕೊಂಡಿದ್ದೀನಿ. ಹಾಗಾಗಿ ನೀವೆಲ್ಲ ಕೊಟ್ಟಂಥ ಕಿರೀಟ ಕೈಯಲ್ಲಿದೆ, ತಲೆ ಮೇಲೆ ಏರಲಿಲ್ಲ. ನನ್ನ ಜವಾಬ್ದಾರಿ, ನನ್ನ ಅನುಭವಗಳನ್ನು ನಾನೇ ಪಡೆದುಕೊಂಡು ನಾನು ಏನು ನಿಮಗೆ ಕೊಡ್ಬೋದು ರಿಟರ್ನ್ ಆಗಿ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂದಾಗೆ ಆ ದಿಕ್ಕಲ್ಲಿ ನಾನು ಮಾಡ್ತಾಯಿದ್ದೀನಿ. ವರ್ಷಕ್ಕೊಂದು ಸಿನಿಮಾ ಮಾಡುವ ಮೂಲಕ ನಾನು ದುಡಿದಂಥ ಅಷ್ಟು ಸಂಪಾದನೆಯನ್ನು ಒಂದಿಷ್ಟು ಭಾಗದಲ್ಲಿ ಕಳೆದ್ರೆ ಒಂದು 4,000 ಜನಕ್ಕೆ ಅದಕ್ಕಿಂತ ಆಗುತ್ತಾನಂತಾರೆ. ನಾನು ಯಾಕೆ ಮಾಡಬಾರ್ದು ಅಂತ. ಅದೇ ರೀತಿ ವೀಕ್ಷಕರದ್ದು ಒಂದು ಜವಾಬ್ದಾರಿ. ದಯವಿಟ್ಟು ನಿಮ್ಮನ್ನು ನಂಬಿ ಒಂದಿಷ್ಟು ಜನ ಸಿನಿಮಾಗಳನ್ನು ಮಾಡ್ತಾರೆ. ಆ ಕಲಾವಿದರ ಬದುಕಿಗೋಸ್ಕರ ಇದರಲ್ಲಿ ಸಿನಿಮಾ ಚೆನ್ನಾಗಿಲ್ಲ, ಇದು ಹೀಗಿರಬೇಕಿತ್ತು, ಹಾಗಿರಬೇಕಿತ್ತು, ವಿಮರ್ಶಾತ್ಮಕಗಳು ಅದು ನಿಮ್ಮ ಸ್ವಂತಿಕೆ. ಬಟ್ ಅದೆಲ್ಲನೂ ಹೊರತುಪಡಿಸಿ ಒಂದು ಸಿನಿಮಾದಿಂದ ಒಂದು 3,000-4,000 ಜನ ಕಲಾವಿದರು ನಿಮ್ಮನ್ನು ನಂಬಿ ಬದುಕ್ತಾರೆ ಅಂದವಾಗ ನಿಮ್ಮೆಲ್ಲರ ಜವಾಬ್ದಾರಿ, ನಿಮ್ಮನ್ನು ದೇವರಂತ ನಾವು ನೋಡ್ಕೊಂಡಿದ್ದೀವಿ. ಅಂದರೆ ನಮ್ಮ ಕಲ್ಪನೆ ಇರೋದು ಹಾಗೆ. ಒಂದು ಪುಷ್ಪವನ್ನು ನಿಮ್ಮ ಪಾದಕ್ಕೆ ಅರ್ಪಿಸ್ತೀವಿ, ನೀವು ಅದನ್ನೆಲ್ಲ ಒಪ್ಪಿ ಆಶೀರ್ವಾದ ಮಾಡಿದ್ರೆ ನಮ್ಗೆ ಅದೇ ಮಹಾಪ್ರಸಾದ. ನೀವು ಯಾರೇ ನಿರ್ಮಾಪಕರ ಹತ್ರ ಹೋಗಿ, ನಿರ್ದೇಶಕರ ಹತ್ರ ಹೋಗಿ, ಏನು ಕಲಾವಿದನ ಹತ್ರ ಹೋಗಿ, ಅವನು ಕೇಳಿದಷ್ಟು ಜನ ಬಂದು ನೋಡಿದ್ರೆ ಸಾಕು, ನನಗೆ ಜನ ಬಂದು ನೋಡಿದ್ರು ಸಾಕು. ಅದರಿಂದ ದುಡ್ಡು ಬರುತ್ತೋ ಬಿಡುತ್ತೋ ಅದ್ರ ಬಗ್ಗೆ ಅವ್ರು ಮಾತಾಡೋದೇ ಇಲ್ಲ. ನಾವು ಮಾಡಿದ್ದನ್ನು ಜನ ಬಂದು ಖುಷಿ ಪಟ್ಟರು ಸಾಕು, ನಮಗೆ ಆಶೀರ್ವಾದ ಕೊಟ್ಟರು ಸಾಕು ಅಂತ. ಕಲಾವಿದರ ಬದುಕೆ ಹಾಗೆ, ನಾವು ತುಂಬ ಸೆನ್ಸಿಟಿವ್. ಆ ಒಂದು ಕಾರಣಕ್ಕೆ ನಾನು ಇದೆಲ್ಲರಿಂದ ದೂರ ಇದ್ದು ಸ್ವಲ್ಪ ಓವರ್ ಸೆನ್ಸಿಟಿವ್. ನನ್ನ ಕೈಲಾದದ್ದು ಏನು ಮಾಡ್ಬೋದು ಆ ರೀತಿಯಲ್ಲಿ ಮಾಡ್ಕೊಂಬಂದೆ. ಇದು ಸಿನಿಮಾದಿಂದ ಬಿಯಾಂಡ್ ನನ್ನ ಜವಾಬ್ದಾರಿ. ಆ ಕಲೆಯಿಂದ ಪಡೆದಂಥದ್ದು ತುಂಬ ಇದೆ. ಅಂದರೆ ನನ್ನಿಂದ ನೀವೇನು ಸಂಗೀತದಿಂದ ಖುಷಿ ಪಟ್ಟಿದ್ದೀರ ಅದೆಲ್ಲದೂ ಕ್ರೆಡಿಟ್ ಅಲ್ಲಿಗೆ ಹೋಗುತ್ತೆ. ಆ ಕ್ರೆಡಿಟ್ಗೆ ಏನಾದರೂ ನಾನು ಮಾಡಬೇಕು, ನನ್ನ ಈ ಮಟ್ಟದ ಬೆಳವಣಿಗೆ ಕೊಟ್ಟಂಥ ಯಕ್ಷಗಾನಕ್ಕೆ ಏನಾದರೂ ಮಾಡಬೇಕು ಅಂತ ಹೇಳಿದವಾಗ ನಾನು ತಗೊಂಡಂಥ ನಿರ್ಧಾರ. ಇಲ್ಲಿ ಇನ್ನೊಂದು ನಾನು ಕಂಡಂಥ ಆಯಾಮಗಳೇ ಬೇರೆ ಇದೆ. ಯಕ್ಷಗಾನ ಕಲಾವಿದರ ವೈಯಕ್ತಿಕ ಬದುಕನ್ನು ನಾನು ಸುಮಾರು ವರ್ಷಗಳಿಂದ ನೋಡಿದವಾಗ ನನಗನ್ನಿಸಿದ್ದು 6 ತಿಂಗಳ ಕೆಲಸ ಇಲ್ಲ. ಮಳೆಗಾಲದಲ್ಲಿ ಯಕ್ಷಗಾನ ಎಲ್ಲೂ ನಡೆಯಲ್ಲ. 6 ತಿಂಗಳ ದುಡಿಮೆನ ಬದುಕೊಂಡು ಅವರು ಇನ್ನೊಂದು 6 ತಿಂಗಳು ಬದುಕ್ತಾರೆ. ಹಾಗಂತ ಅವರು ಅದನ್ನ ಬಿಟ್ಟು ಹೋಗೋದು ಇಲ್ಲ. ಕಲಾವಿದರಿಂದ ಒಂದು ದೊಡ್ಡ ಗುಣ ಅದು. ನೀವು ಯಾರೇ ಸಿನಿಮಾ ಸೋಲ್ಲಿ ಗೆಲ್ಲಿ ಅವನಲ್ಲೇ ಇರ್ತಾನೆ. ಯಾಕಂದರೆ ನಿಮ್ಮನ್ನು ನೀವು ಬಿಟ್ಟರೆ ಮತ್ತೆ ಬೇರೆ ನಮ್ಗೆ ಗೊತ್ತಿಲ್ಲ. ಏನು ಕಲಾ ಆರಾಧಕರಂತ ಏನು ಕಲಾ ರಸಿಕರಂತ ಹೇಳ್ತಾರೆ, ನಿಮ್ಮನ್ನು ಬಿಟ್ಟರೆ ನಮ್ಗೆ ಬೇರೆ ಏನೂ ಗೊತ್ತಿಲ್ಲ. ನಾವು ಬದುಕರೂ ಇಲ್ಲೇ, ಸತ್ತರೂ ಇಲ್ಲೇ. ಹಾಗಾಗಿ ನಮ್ಮನ್ನು ಕೈ ಬಿಡಬೇಡಿ, ಕಲಾವಿದರನ್ನ ಕೈ ಬಿಡಬೇಡಿ. ಎಲ್ಲ ಸಿನಿಮಾಗಳು ನಿಮ್ಮ ಹತ್ರ ಬರುವಂಥ ಎಲ್ಲ ಸಿನಿಮಾಗಳನ್ನು ನೋಡಿ ನಿಮ್ಮ ಸಮಯ ಎಷ್ಟೋ ಜನರ ಬದುಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಶಿವಣ್ಣವ್ರನ್ನ ವೀರ ಅಂತ ಅನ್ಬೋದು. ಖಂಡಿತ. ಏನಕ್ಕೆ ಅಂತಂದರೆ ಕಮರ್ಷಿಯಲ್ ಸಿನಿಮಾ ಮಾಡಿದವರು ಈ ಥರದ ಪಾತ್ರಕ್ಕೆ ಧೈರ್ಯ ಮಾಡಲ್ಲ. ಆ ವಿಚಾರದಲ್ಲಿ ಶಿವಣ್ಣ ವೀರನೇ. ಖಂಡಿತ. ಯಾಕಂದರೆ ಕಲೆ ಬಗ್ಗೆ ಅವರಿಗಿರುವಂಥ ಅಪಾರ ನಂಬಿಕೆ, ಗೌರವ. ಅದಾದಮೇಲೆ ಗೀತಮ್ಮನ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ನಾನು ಇದು ವಿಜುವಲ್ಸನ್ನು ಫಸ್ಟ್ ತೋರಿಸಿದವಾಗ ಅವರು ಅಪ್ರಿಷಿಯೇಷನ್ ಮಾಡಿದ ರೀತಿ ನನಗೊಂದು ಗರಿ ಬಂದಂಗೆ ಆಯಿತು. ತುಂಬ ಖುಷಿ ಆಯಿತು ಕೂಡ. ಅವರು ಶಿವಮೊಗ್ಗದವ್ರು ಆಗಿರೋದ್ರಿಂದ ಅವರು ಒಂದಿಷ್ಟು ಯಕ್ಷಗಾನವನ್ನು ಅವ್ರ ತಂದೆ ಜೊತೆ ನೋಡಿದಂಥ ಅನುಭವಗಳನ್ನ ಹೇಳ್ಕೊಂಡ್ರು. ಅದ್ರ ಜೊತೆಗೆ ನಾನು ಈ ಥರ ಅಪ್ರೋಚ್ ಆದವಾಗ ನನಗೆ ರೆಪ್ರೆಸೆಂಟ್ ಮಾಡಬೇಕಾದ್ರೆ, ನಮ್ಮ ಈ ಒಂದು ಕಲೆಯನ್ನು ರೆಪ್ರೆಸೆಂಟ್ ಮಾಡಬೇಕಂದ್ರೆ ಒಂದು ಬಲವಾದ ಬಾಹು ಬೇಕು ನಮಗೆ. ಲಿಫ್ಟ್ ಮಾಡಲಿಕ್ಕೆ ಒಂದು ಹೆಗಲು ಬೇಕು. ದಯವಿಟ್ಟು ನೀವು ನಮ್ಗೆ ಬಂದರೆ ನಮ್ಗೆ ಹೆಗಲಾಗತ್ತೆ ಅಂತ ಹೇಳಿದವಾಗ ಒಪ್ಕೊಂಡು ಅವ್ರು ಕೊಟ್ಟಂಥ ಡೇಟಿಗೆ ಕರೆಕ್ಟಾಗಿ ಬಂದು ಚಿತ್ರೀಕರಣ ಮುಗಿಸಿಕೊಟ್ಟಿದ್ದು. ಅದಾದಮೇಲೆ ಅಲ್ಲಿ ಅವ್ರು ನಡೆದುಕೊಂಡಂಥ ರೀತಿಗಳು, ಯಕ್ಷಗಾನ ಮೊದಲೇ ತಿಳ್ಕೊಂಡು ಹೇಗೆ ಇರಬೇಕು, ಹೇಗೆ ಏನೋ ಅಭಿನಯಿಸಬೇಕು, ಅದ್ರ ಜೊತೆಗೆ ಅಲ್ಲಿ ಯಕ್ಷಗಾನದ ಒಂದಿಷ್ಟು ಕಟ್ಟುಪಾಡುಗಳಿದೆ, ಹೇಗಿರಬೇಕು ಅಂತ. ಆ ಪ್ರದೇಶದಲ್ಲಿ ಚಪ್ಪಲ್ ಹಾಕೋಂಗಿಲ್ಲ, ಅದಾದಮೇಲೆ ಬಟ್ಟೆ ಕಟ್ಟಿದ ಮೇಲೆ ಅವರು ಊಟ ಮಾಡೋಂಗಿಲ್ಲ,
ಅದು ತುಂಬ ಏನು ದೇಹದಲ್ಲಿ ಬೇರೆ ಥರ ಕ್ರಿಯೇಟ್ ಮಾಡುತ್ತೆ. ಸೊ ಇದನ್ನೆಲ್ಲ ಮೊದಲೇ ತಿಳ್ಕೊಂಡಿದ್ರು ಅವರು. ಬೆಳಿಗ್ಗೆ ಬಂದು ವೇಷ ಕಟ್ಟಿ ನೀರು ಜ್ಯೂಸು ಅಷ್ಟೇ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸಂಜೆ 6:30 ತನಕನೂ ಒಂದೇ ಎನರ್ಜಿ. ಶಿವಣ್ಣ ಈಸ್ ಈಕ್ವಲ್ ಟು ಶಿವಣ್ಣ ಅಷ್ಟೇ, ಬೇರೆ ಯಾರೂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆ ಮಟ್ಟದ ಒಂದು ಎನರ್ಜಿ, ಉಳಿದವರಿಗೂ ಎನರ್ಜಿ ಕೊಟ್ಟಿದ್ದ ರೀತಿ ಅಂದರೆ ಆ ಶೂಟಿಂಗ್ ಲೊಕೇಶನ್ನೇ ಬೇರೆ ಥರ ಇತ್ತು ನನಗೆ. ಆ ಪಾತ್ರದಲ್ಲಿ ಶಿವಣ್ಣ ಅವ್ರನ್ನ ಮೀಸೆ ಎಲ್ಲ ನೋಡಿದಾಗ ಅವರ ತಾತ ಅವ್ರು ನೆನಪಾಗ್ತಾರೆ. ಎಷ್ಟೋ ಒಂದೆರಡು ಫೋಟೋದಲ್ಲಿ ಅವ್ರು ಬಿಟ್ಟಿದ್ದಂಥ ಮೀಸೆ ಅಂದರೆ ಅಣ್ಣವರ ತಂದೆ ಪುಟ್ಟಸ್ವಾಮಿ ಅವರು ಅವ್ರನ್ನ ನೋಡ್ದಂಗೆ ಆಗುತ್ತೆ ಸರ್. ಖಂಡಿತ ಅಂದರೆ ನಾವು ಆ ರೆಫರೆನ್ಸನ್ನು ನೋಡಿದ್ವಿ ಆ್ಯಕ್ಚುಲಿ. ಇದು ಶುರು ಮಾಡಿದಾಗ ದಪ್ಪ ಮೀಸೆ ಬಿಟ್ಕೊಂಡು ಹಿರಣ್ಯಾಕ್ಷನ್ ಯಾವುದೋ ಪಾರ್ಟ್ ಮಾಡಿದ್ರು ಅನ್ಸುತ್ತೆ. ಅದ್ರದ್ದು ಫೋಟೋ ಕಳಿಸಿದ್ರು, ನೋಡಿದ್ವಿ ನಾವು. ನಮ್ಮ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಖುಷಿಪಟ್ಟು ಅವ್ರ ಎನರ್ಜಿ ನೋಡಿಕೊಂಡು ಜೂನಿಯರ್ಸ್ ಎಲ್ಲ ಇದು ಮಾಡಿದ್ರು. ನಮ್ಮ ಹತ್ರನೇ ಆಗ್ತಾಯಿಲ್ಲ, ಅವ್ರು ಹೆಂಗಿದ್ದಾರೆ, ಮೊದಲೇ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಬಂದಿದ್ದಾರೆ, ಈ ಚಾನ್ಸೇ ಇಲ್ಲ, ಆ ಥರ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಅಂದರೆ ಅದು ಅವರ ಒಳಗಡೆ ಇರೋರ ವಿಲ್ ಪವರ್, ಅಂದರೆ ಅವರು ಎಲ್ಲವನ್ನ ಎದುರಿಸುವಂಥ ಶಕ್ತಿ ಅವ್ರ ಹತ್ರ ಅಗಾಧ ಮೂಟೆ ಕಟ್ಟಲೆ ಇದೆ. ಬಹುಶಃ ಅದರಿಂದೇ ಆ ಶಕ್ತಿ ಎಲ್ಲರಿಗೂ ಬರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಅಣ್ಣವರು ಕೂಡ ಈ ರೀತಿಯಾದಂಥ ಸಿನಿಮಾಗಳನ್ನ ಮಾಡ್ಬೇಕಾದ್ರೆ ಪರಕಾಯ ಪ್ರವೇಶ ಮಾಡ್ತಿದ್ರು. ಸೊ ಶಿವಣ್ಣ ಅವರು ಅಂಥ ಅನಾರೋಗ್ಯದ ಸಂದರ್ಭದಲ್ಲೂ ಆ ರೀತಿ ಮಾಡಿದ್ದಾರೆ ಅಂತಂದರೆ ಸರ್, ಅವರು ಫುಲ್ ಒಂದು ಪೇಪರ್ ವರ್ಕ್ ಮಾಡ್ಕೊಂಡು ಬಿಟ್ಟಿದ್ರು. ಅವರು ಏನೇನು ಮಾತುಕಾಡಿಕೆ ಅದನ್ನ ಹೆಂಗೆ ಮಾಡ್ಬೋದು, ಒಂದಿಷ್ಟು ಯಕ್ಷಗಾನದ ರೆಫರೆನ್ಸ್ಗಳನ್ನ ಆಡಿಗಳನ್ನ ಕೇಳಿಕೊಂಡು, ಅಂದರೆ ಅವ್ರದ್ದು ಇದದು ಏನು ಅವ್ರ ಸ್ಟ್ರೆಂತ್ ಅದು ಅದು ಬಂದಂಥದ್ದು, ಅಲ್ಲಿಂದ ಬಂದಿದ್ದು, ಸುಮ್ಮನೆ ಬಂದಿದ್ದಲ್ಲ. ಆ ಮಟ್ಟಕ್ಕೆ ಇದಾಗಿದ್ರು. ಇದು ಈ ಮೂಲಕ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಕಲೆಗೋಸ್ಕರ ಅವ್ರು ಇಷ್ಟೊಂದು ಸಪೋರ್ಟ್ ಕೊಟ್ಟು ಇದು ಮಾಡಿದ್ದಾರೆ. ಇದೇ 24ಕ್ಕೆ ಅವರ ಮಗಳ ಮೊದಲನೇ ಸಿನಿಮಾ ನಿರ್ಮಾಣ ಆಗ್ತಾ ಇರೋದು, ಫೈರ್ಫ್ಲೈ. ಖಂಡಿತ ನೋಡಿ, ಇದರಲ್ಲೇ ಗೊತ್ತಾಗುತ್ತೆ ಅವರು ನಿಂತ ನೀರಾಗಿಲ್ಲ, ಹರಿಯೋ ನೀರಾಗಿದ್ದಾರೆ ಅಂತ. ಸೊ ಎಲ್ಲ ಆ್ಯಂಗಲಲ್ಲೂ ಅವ್ರನ್ನ ನೀವು ನೋಡಿದವಾಗಲೂ ಪ್ರತಿಯೊಂದು ಹೆಜ್ಜೆನೂ ಹೊಸ್ತನಕ್ಕೆ ಕೊಡ್ತಾ ಬಂದಿದ್ದಾರೆ. ಆ ಸಿನಿಮಾವು ಇದೇ 24ಕ್ಕೆ ರಿಲೀಸ್ ಆಗ್ತಾಯಿದೆ. ಆ ಸಿನಿಮಾವನ್ನು ನಮ್ಮ ಜನರು ನೋಡಬೇಕು, ಅದಕ್ಕೂ ಬೆಂಬಲ ಕೊಡಬೇಕು. ಬರುವಂಥ ಎಲ್ಲ ಕನ್ನಡ ಸಿನಿಮಾಗಳಿಗೂ, ಎಲ್ಲ ಕಲಾವಿದರಿಗೂ, ಎಲ್ಲ ಟೆಕ್ನಿಷಿಯನ್ಗಳು ನಿಮ್ಮ ನೆರಳು ತುಂಬ ಅಗತ್ಯ. ಇಲ್ಲಿ ಸಿನಿಮಾ ಅಂತ ಆ್ಯಂಗಲ್ ನೋಡಬೇಡಿ, ನಾವು ಎಲ್ಲರೂ ಕಲಾವಿದರು, ನಮ್ಗೆ ಗೊತ್ತಿರೋದು ನೀವು ಒಬ್ಬರೇ. 24 ಅಂದರೆ ವಿಶೇಷವಾದ ದಿನ, ಸಿನಿಮಾ ದಿನ ಅಂತ ಅನ್ಬೋದು, ಯಾಕಂದರೆ ಅಣ್ಣವರು ಹುಟ್ಟಿದಂತಹ ದಿನ. ಸೊ ಅದೇ ದಿವಸ ಸಿನಿಮಾ ಬರ್ತಿದೆ. ಹೌದು, ಅದೇ ಭಾಳ ಖುಷಿ ಆಯ್ತು ನಮಗೆ. ಅಂದರೆ ಟು ಬಿ ಫ್ರ್ಯಾಂಕ್, ತುಂಬ ಇನ್ಫ್ಲುಯೆನ್ಸ್ಗಳನ್ನ ರಾಜ್ಕುಮಾರ್ ಅವರಿಂದ ಎಲ್ಲರೂ ಪಡೆದಿರ್ತಾರೆ. ಅದರಲ್ಲಿ ನಾನು ಒಬ್ಬ ಅಂತ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೆ. ಅದು 24ನೇ ತಾರೀಕಿಗೆ ಆ ಸಿನಿಮಾ ರಿಲೀಸ್ ಆಗ್ತಾ ಇರೋದು. ಖಂಡಿತ ಇಡೀ ಕರ್ನಾಟಕದ ಜನ ಆ ಸಿನಿಮಾ ಏನು ಹೆಗಲ ಮೇಲೆ ಎತ್ಕೊಂಡು ಮೆರಿತಾರಂತ ನನಗೆ ನಂಬಿಕೆ ಇದೆ. ಯಾಕಂದರೆ ಆ ಮನೆಯ ಪ್ರೊಡಕ್ಷನ್ ಹೌಸನ್ನು ಹೇಳಿದ್ರೆ ಅದಕ್ಕೆ ಆದಂಥ ತೂಕ, ಗತ್ತು, ಗಾಂಭೀರ್ಯ ಇದೆ. ತುಂಬ ಖುಷಿಯಾಯಿತು ಈ ಥರ ಕೇಳಿ. ಖಂಡಿತ ಜನರು ಅದಕ್ಕೂ ಸಪೋರ್ಟ್ ಕೊಡಬೇಕು, ಎಲ್ಲ ಬರುವಂಥ ಸಿನಿಮಾಗಳಿಗೂ ಸಪೋರ್ಟ್ ಕೊಡಬೇಕಂತ ಕೇಳ್ತೀನಿ. ಅದರ ಜೊತೆಗೆ ವೀರಚಂದ್ರಹಾಸ ಸಿನಿಮಾ ನಮ್ಮ ಸೊಗಡು, ನಮ್ಮ ಕರಾವಳಿಯ ಸೊಗಡು ಅಂತ ಹೇಳ್ತೀನಿ. ನಮ್ಮ ಕರ್ನಾಟಕದ ಸೊಗಡನ್ನು ಜನರಿಗೆ ತಿಳಿಸುವಂಥ ಒಂದು ಪ್ರಯತ್ನ, ಸರ್ಕಾರದಿಂದನೂ ಕೂಡ ಒಂದು ಅದ್ಭುತವಾದಂಥ ಬೆಂಬಲ ಸಿಕ್ಕಿದೆ ಅನ್ನುವಂಥ ವಿಚಾರ ಇರುವಂಥದ್ದು ಸರ್. ಖಂಡಿತ. ಅಂದರೆ ಇಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು, ಎಲ್ಲವೂ ಯಕ್ಷಗಾನದ ಏನು ಒಂದು ಪವರ್ ಏನಿದೆ, ದೈವಿಕ ಏನು ಕಲೆ ಏನಿದೆ, ಪವರ್ ಏನಿದೆ, ಅದೇ ಎಲ್ಲನೂ ಮಾಡಿಸ್ಕೊಂತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಸಡನ್ನಾಗಿ ನನಗೆ ಒಬ್ಬರು ಪರಿಚಯ ಆಗುತ್ತೆ, ಅಶೋಕ್ ಮಿರ್ಜಾ ಅವ್ರದ್ದು ಒಂದು ಮೂಲಕ ಪರಿಚಯ ಆಗುತ್ತೆ. ಅವರಿಗೆ ನಾನು ಶೋರಲ್ಲಿ ತೋರಿಸ್ತೀನಿ, ಈ ಥರ ಮಾಡೋಕ್ಕೆ ಕೊಟ್ಟಿದ್ದೀನಿ ಸರ್, ಇದನ್ನು ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ನನಗೆ ಇಷ್ಟೆಲ್ಲ ಇದೆ, ಗೌರ್ಮೆಂಟ್ನ ಅಪ್ರೋಚ್ ಆಗಬೇಕು, ನನಗೇನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂದರೆ ಇಮಿಡಿಯೇಟಾಗಿ ಅವರು ಪ್ರಭಾಕರ್ ಸರ್ ಅವ್ರನ್ನ ಪರಿಚಯ ಮಾಡಿಸ್ತಾರೆ. ಇಮಿಡಿಯೇಟಾಗಿ 2 ದಿವಸಕ್ಕೆ ಸಿ ಎಮ್ ಅವ್ರ ಜೊತೆಗೆ ಮಾತುಕತೆ ನಡೆಯುತ್ತೆ. ಸಿ ಎಮ್ ಅವರು 2-3 ನಿಮಿಷದ ಕ್ಲಿಪ್ಪನ್ನು ಶೋರಿಲ್ನ ನೋಡ್ತಾರೆ, ನಮಗೆ ಪ್ರಶಂಸೆಗಳನ್ನು ಹೇಳ್ತಾರೆ. ಅದಾದಮೇಲೆ ಒಂದಿಷ್ಟು ಮನವಿ ಕೊಟ್ಟಿದ್ವಿ ಏನೆಲ್ಲ ಆಗಬೇಕು ಅಂತ. ನಿಮ್ಮ ಹತ್ರ ಹೇಳಿದಾಗೆ 6 ತಿಂಗಳಿಗೆ ಅವ್ರಿಗೆ ಏನು ದುಡಿಮೆ ಇಲ್ಲ, ಅದಕ್ಕೆ ಏನಾದ್ರು ಗೌರ್ಮೆಂಟ್ ಕಡೆಯಿಂದ ವ್ಯವಸ್ಥೆ ಆಗೋ ಥರ ಆಗಬೇಕು. ಒಂದಿಷ್ಟು ಯಕ್ಷಗಾನ ಟ್ರೈನಿಂಗ್ ಸೆಂಟರ್ಗಳಾಗಬೇಕು, ಯಕ್ಷಗಾನ ಪ್ರಯೋಗದ ಜಾಗಗಳು ಹುಟ್ಟಬೇಕು. ಒಂದಿಷ್ಟು ತುಂಬ ವಿಷಯಗಳನ್ನೆಲ್ಲ ಕೊಟ್ಟಿದ್ದೀವಿ. ಇದೆಲ್ಲದೂ ಯಕ್ಷಗಾನಕ್ಕೆ ಸಿಕ್ಕಿದ್ರೆ ಒಂದಿಷ್ಟು ಬಳಗ ಅದರಿಂದ ಬದುಕ್ತಾರೆ. ಇಷ್ಟು ವರ್ಷದ ಏನು ಅವರ ಪರಿಶ್ರಮಕ್ಕೆ ಒಂದು ದಾರಿ ಇದ್ದಂಗೆ ಇರುತ್ತೆ ಅಂತ ಹೇಳಿದವಾಗ ಏನೆಲ್ಲ ಸಾಧ್ಯತೆ ಗೌರ್ಮೆಂಟ್ಗಳಿಂದ ಸಾಧ್ಯತೆ ಇದೆ ಖಂಡಿತ ಮಾಡ್ತೀನಿ. ಒಂದು ಒಳ್ಳೆ ಪ್ರಯೋಗ ಮಾಡಿದ್ದಾರೆ ಅಂತ ಮಾತು ಕೊಟ್ಟರು ನಮಗೆ. ಅದು ಹೆಂಗಾಯ್ತು ಅಂತ ಹೇಳಿದ್ರೆ ರೆಕ್ಕೆ ಮೇಲೆ ರೆಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಎಲ್ಲವೂ ನಾವೇನೂ ಮಾಡಲಿಲ್ಲ, ಯಕ್ಷಗಾನದ ದೈವಿಕಲೆ
ಅದೆಲ್ಲವನ್ನು ಮಾಡಿಸ್ಕೊತಾ ಬಂತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಅವರು ಉದಾರತನ, ಅದು ಸಿ ಎಮ್ ಅವರ ಉದಾರತನ, ಅವರ ಬಳಗದವರು ನೋಡಿ ಆ ಕಲೆಗೆ ಅವರು ಕೊಡುವಂಥ ಗೌರವದ ರೀತಿ, ಎಲ್ಲೋ ಇದು ಇನ್ನೊಂದಿಷ್ಟು ಯುವ ಜನತೆಗೆ ಒಂದಿಷ್ಟು ಹೋಪ್ ಸಿಗುತ್ತೆ. ಅವ್ರ ದೊಡ್ಡತನ ಅದು. ನಾನು ಹೇಳಕ್ಕೆ ಟ್ಯಾಕ್ಸ್ ಫ್ರೀ ಮತ್ತು ಶಾಲಾ ಮಕ್ಕಳಿಗೆ ಸಿನಿಮಾ ನೋಡೋದಕ್ಕೆ ಒಂದು ವ್ಯವಸ್ಥೆ ಮಾಡ್ತೀನಿ ಅನ್ನುವಂಥದ್ದನ್ನು ಸಿ ಎಂ ಹೇಳಿದ್ದಾರೆ ಅನ್ನುವಂಥ ವಿಚಾರ ಸರ್. ಖಂಡಿತ ಇದನ್ನು ನಾವು ಮನವಿ ಪತ್ರದಲ್ಲಿ ನಾವು ಮೆನ್ಷನ್ ಮಾಡಿದ್ವಿ, ಈ ಥರ ಬೇಕು ಅಂತ. ಖಂಡಿತವಾಗಿ ಸರ್ಕಾರ ಕಡೆಯಿಂದ ಏನೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಇದೆಯೋ ಒಳ್ಳೆ ಪ್ರಯತ್ನ ಮಾಡಿದ್ದೀರಿ, ಖಂಡಿತ ನಿಮ್ಮ ಹಿಂದೆ ಸರ್ಕಾರ ಇರುತ್ತೆ ಅಂತ ಭರವಸೆ ಕೊಟ್ಟರು. ಇದು ಅಂದರೆ ಇಲ್ಲಿ ನಮ್ಮ ಟೋಟಲ್ ತಂಡ ಇಷ್ಟು ವರ್ಷ ಏನು ನಾವು ಒಂದು ವರ್ಷ ಚಿಲ್ಲರೆ ಆಯಿತು, ಈ ಪರಿಶ್ರಮಕ್ಕೆ ಒಂದು ದೊಡ್ಡ ಲಿಫ್ಟು. ಅಂದರೆ ಒಬ್ಬ ಕಲಾವಿದನಾಗಿ ಏನು ಈ ತಂತ್ರಜ್ಞಾನ ಡಿಪಾರ್ಟ್ಮೆಂಟಲ್ಲಿ ನಾವು ಇಷ್ಟಪ್ಪ ಪರಿಶ್ರಮ ಮಾಡಿದ್ದಕ್ಕೆ ಒಂದು ದೊಡ್ಡ ಲಿಫ್ಟು ಅವ್ರು ಕೊಟ್ಟಿದ್ದು. ಆಮೇಲೆ ಅವರು ಅದು ನೋಡ್ತಾ ಅವ್ರ ಮುಖದಲ್ಲಿ ಆ ನಗು ನೋಡಿ ನಮಗೆ ಖುಷಿ ಆಯಿತು. ಅಂದರೆ ನಮ್ಮ ಪ್ರಯತ್ನ ಏನಿದೆ ಒಂದು ಸಾರ್ಥಕತೆ ಕಾಣ್ತು ಅಂತ. ಆಮೇಲೆ ಅವ್ರ ಬಳಗದವರು ತುಂಬ ಎಲ್ಲರೂ ನೋಡಿದ್ದಾರೆ, ಎಲ್ಲರಿಗೂ ತೋರಿಸಿದ್ದೀವಿ. ಎಲ್ಲರೂ ಈ ಥರದ ಒಂದು ಪ್ರಯೋಗ ನಾನು ನೋಡಿಲ್ಲ, ಇದು ಹೊಸ ಪ್ರಯೋಗ, ಇದು ಖಂಡಿತ ಮಿಂಚುತ್ತೆ, ಎಲ್ಲರ ನೀವು ಅಂದ್ಕೊಂಡಂದ್ರೆ ಇಡೀ ವಿಶ್ವ ಇದಕ್ಕೆ ಬಗ್ಗೆ ಮಾತಾಡುತ್ತೆ ಅಂತ ಭರವಸೆ ಕೊಟ್ಟರು. ಸಾಕು, ಇನ್ನು ಜೀವನದಲ್ಲಿ ಇನ್ನೇನು ಬೇಕು ಅಂದರೆ ಹೊರಟಂಥ ದಾರಿಗೆ ಒಂದು ದೊಡ್ಡ ಬಲ ಸಿಕ್ಕದಂಗೆ. ಸರ್, ಕೊನೆಯದಾಗಿ ಬಸರೂರು ಅಂದರೆ ಸೌಂಡು ಅಂದರೆ ಬಸರೂರು. ಸೊ ಈ ಸಿನಿಮಾದಲ್ಲಿ ಆ ರೀತಿಯಾದಂಥ ಒಂದು ಸೌಂಡ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ನಮ್ಮ ಆಡಿಯನ್ಸು ಥಿಯೇಟ್ರಿಗೆ ಬಂದಿದೆ. ಖಂಡಿತ ನನ್ನ ಜೀವನದಲ್ಲಿ ನಾನು ಇಲ್ಲಿ ತನಕ ಅಂದರೆ ಲೇಬಲ್ ವಿದೌಟ್ ಲೇಬಲ್ ಹತ್ರ ಒಂದು 145 ಸಿನಿಮಾಗಳು ಮಾಡಿದ್ದೀನಿ ಆ್ಯಸ್ ಎ ಬ್ಯಾಕ್ಗ್ರೌಂಡ್ ಸ್ಕೋರಿಸ್ಟ್ ಆಗಿ. ಸೊ ಅಷ್ಟೂ ಸಿನಿಮಾಗಳಲ್ಲಿ ನನಗೊಂದು ಚಾಲೆಂಜಿಂಗ್ ಬಂದಂಥ ಏನು ಬ್ಯಾಕ್ಗ್ರೌಂಡ್ ಸ್ಕೋರ್ ಇದರಲ್ಲಿ. ಯಾಕಂದರೆ ಆ ಯಾವ ಇನ್ಸ್ಟ್ರೂಮೆಂಟ್ಗಳನ್ನು ನಾನು ಇಲ್ಲಿ ಬಳಸೋಕ್ಕಾಗಲ್ಲ. ಯಕ್ಷಗಾನದ ಏನು ಹಿಮ್ಮೇಳದ ಸೌಂಡ್ಗಳೇನಿದೆ ಅದನ್ನೇ ನಾನು ಎನ್ಹ್ಯಾನ್ಸ್ ಮಾಡಿ ಬೇರೆ ಥರದ ಶೇಡಲ್ಲಿ ನಿಮ್ಗೆ ಜನರಿಗೆ ಕೊಡಬೇಕು ಅಂತ ನಾನು ಡಿಸೈಡ್ ಆಗಿದ್ದೆ. ನಾರ್ಮಲಾಗಿ ನಾವು ಸಿನಿಮಾಗಳು ಮಾಡ್ತಾ ಒಂದು 600 to 700 ಟ್ರ್ಯಾಕ್ಗಳನ್ನ ಬಳಸ್ತೀವಿ, ಸೌಂಡ್ ಟ್ರ್ಯಾಕ್ಗಳನ್ನ. ಇಲ್ಲಿ ಯಕ್ಷಗಾನ ರೆಕಾರ್ಡಿಂಗ್ ನಾವು ಕೂತಾವಾಗ ನಮಗೆ ಲೇಯರ್ ಹಾಕಿ ಹತ್ರ 1600 to 1700 ಟ್ರ್ಯಾಕ್ಸ್ಗಳು ಬರೀ ಚಂಡೆ ಮೊದಲೇ ಟ್ರ್ಯಾಕ್ಗಳೇ ಬಂದಿದೆ. ಅಷ್ಟನ್ನು ನಾವು ರೆಕಾರ್ಡ್ ಮಾಡಿ ಆದಮೇಲೆ ಅವರು ಎಲ್ಲ ಕಲಾವಿದರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ. ಯಾಕಂದರೆ ನಾನು ಒಂದು ಸ್ವಲ್ಪ ಹಠವಾದಿ, ಒಂದು ಸ್ವಲ್ಪ ನಮ್ಗೆ ಓವರ್ ಚಟ ಈ ಸೌಂಡ್ ಅಂತ ಹೇಳಿದ್ರೆ. ಅವರಿಗೆ ಅಷ್ಟು ಸರ್ ಆಗಲಿಲ್ವ ಸರ್, ಇನ್ನೂ ಬೇಕಾ ಸರ್, ಏನು ಸರಿ ಬರ್ಸ್ತಾನೆ ಇದ್ದೀವಿ ಅಂತ. ಅಂದರೆ ಇಲ್ಲೊಂದು ಲೇರ್ನ ಬಾರಿಸಿದ್ರೆ 10 ಫೀಟ್ ದೂರಕ್ಕೆ ಇನ್ನೊಂದು ಲೇರು, 15 ಫೀಟ್ ದೂರಕ್ಕೆ ಇನ್ನೊಂದು ಲೇರು, ಈ ಥರ ಆ ಆ್ಯಂಬಿಯನ್ಸಲ್ಲಿ ಎಲ್ಲೆಲ್ಲ ನನಗೆ ಕವರ್ ಬೇಕು ಅಂತ ಅನಿಸ್ತಿತ್ತು. ಥಿಯೇಟ್ರಿಕಲ್ ಫೀಲ್ ಸಿಗಲಿಕ್ಕೆ. ಎಷ್ಟು ಲೇಯರ್ ಇದೆ ಸರ್ ಹಾಗಾದರೆ? 1600 to 1700 ಲೇರ್ ಇದೆ, ಬರೀ ಚಂಡೆ ಮೊದಲೇದು. ಅದಾದಮೇಲೆ ನನ್ನ ವರ್ಕು ಅದೊಂದು ನಾರ್ಮಲ್ ಆಗಿ 700-800 ಲೇರ್ಗಳು. ಸೊ ಇಷ್ಟು ಎಲ್ಲದನ್ನೂ ಪ್ರೋಸೆಸ್ ಮಾಡಿ ನಾವು ರೆಗ್ಯುಲರಾಗಿ ನಮ್ಮ ಸಿನಿಮಾ ಮಾಡೋ USA ಟೀಮಿಗೆ ಕಳಿಸಿದವಾಗ ಅವರು ಅದನ್ನ ರೀಪ್ರೊಸೆಸ್ ಮಾಡಿ ಕಳಿಸಿದವಾಗ ನನಗೆ ಒಳಗಡೆ ಹುಟ್ಟಿದಂಥ ಒಂದು ಧೈರ್ಯ, ನಮ್ಮ ಕರ್ನಾಟಕದ ಇನ್ಸ್ಟ್ರೂಮೆಂಟು ಇಡೀ ಪ್ರಪಂಚನ ಸೆಡ್ ಹೊಡೆದು ನಿಲ್ಲುವಂಥ ತಾಕತ್ತು ನಮ್ಮ ಇನ್ಸ್ಟ್ರೂಮೆಂಟ್ಗಿದೆ ಅಂತ ನಾನು ಗಟ್ಟಿ ಧೈರ್ಯದಲ್ಲಿ ಹೇಳಬಲ್ಲೆ. ಅದನ್ನು ನೀವು 18ನೇ ತಾರೀಕು ಯಕ್ಷಗಾನದ ಹಬ್ಬ ಏನು ವೀರಚಂದ್ರಹಾಸ ರಿಲೀಸ್ ಆಗ್ತಾ ಇರೋದು, ಅದರಲ್ಲಿ ನೀವು ಆ ಸೌಂಡನ್ನು ಕೇಳ್ತೀರಾ, ಇಡೀ ಥಿಯೇಟ್ರ್ ಅಲ್ಲಾಡುತ್ತೆ, ಇದಂತೂ ಗ್ಯಾರಂಟಿ. ಸರ್, ನೀವೇ ಹಾಕ್ಬಿಟ್ಟಿದ್ದೀರಾ ಡ್ರೀಮ್ ಆಫ್ ರವಿ ಬಸರೂರು ಅಂತ. ನಿಮ್ಮ ಈ ಒಂದು ಕನಸು ಬೆಳ್ಳಿತೆರೆಯ ಮೇಲೆ ನನಸಾಗಲಿ, ಒಂದು ಅದ್ಭುತವಾದಂಥ ಒಂದು ಯಶಸ್ಸು ಸಿಗಲಿ ಅಂತ ನಾವು ಹಾರೈಸ್ತೀವಿ. ಒಳ್ಳೇದಾಗಲಿ ಸರ್. ಖಂಡಿತ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಮ್ಮ ಆಡಿಯನ್ಸ್ಗೆ? ಖಂಡಿತ ಎಲ್ಲ ನ್ಯೂಸ್ 18 ವೀಕ್ಷಕರಿಗೆ ನನ್ನ ಕಡೆಯಿಂದ ಒಂದು ಮನವಿ. ಒಂದು ಕರ್ನಾಟಕದ ಹೆಮ್ಮೆಯ ಕಲೆ, ನೀವೆಲ್ಲರೂ ಕೇಳಿರ್ತೀರ. ಕರಾವಳಿ ಭಾಗದವರು ಇದನ್ನು ಕಣ್ಣಿಗೆ ಹೊತ್ಕೊಂಡು ನಾವು ದೈವಿ ಕಲೆ ಅಂತ ಇದನ್ನು ಮಾಡ್ತಾಯಿದ್ದೀವಿ. ಅಂದರೆ ಪ್ರತಿಯೊಬ್ಬರ ಮನೆಯವರು ಹರಕೆ ಆಟ ಅಂತ ನಾವು ಮಾಡ್ತೀವಿ. ಅಂದರೆ ಹರಕೆ ಆಟ ಅಂದರೆ ಮನೆಯಲ್ಲಿ ಏನಾದ್ರು ಸಮಸ್ಯೆಗಳು ಬಂತು ಅಥವಾ ಏನೋ ಒಂದು ಕೆಲಸ ಆಗಬೇಕಂತ ಹೇಳಿದ್ರೆ ಯಕ್ಷಗಾನವನ್ನು ಹರಕೆ ರೂಪದಲ್ಲಿ ನಾವು ಹೊತ್ಕೊತೀವಿ. ಹರಕೆ ರೂಪದಲ್ಲಿ ಅವ್ರ ಮನೆಗೆ ಬಂದು ಯಕ್ಷಗಾನ ಮಾಡಿ ಕೊಟ್ಟು ಹೋಗ್ತಾರೆ. ಈ ನಿಟ್ಟಿನಲ್ಲಿ ನಮ್ಮಲ್ಲಿ ಹತ್ರ 45 to 50 ಮೇಳಗಳಿದೆ. ಆ ಮೇಳಗಳು 2048 ತನಕನೂ ಬುಕ್ಕಿಂಗ್ ಆಗಿದೆ. ಇದು ನೀವು ಯಕ್ಷಗಾನ ಮಾಡಬೇಕಂತ ಹೇಳಿದ್ರೆ 2048 ತನಕನೂ ಬುಕ್ಕಿಂಗ್ ಇದೆ. ಇದರಲ್ಲಿ ಒಂದಿಷ್ಟು ಪಾಪ ಅವ್ರಿಗೆ ಒಂದಿಷ್ಟು ಕಷ್ಟಗಳೆಲ್ಲ ಇದೆ. ಆ ಮೇಳದವರಿಗೂ ಅವರಿಗೂ ಪಾಪ ಹಗಲು ನಿದ್ದೆ ಮಾಡಬೇಕು, ರಾತ್ರಿ ಎದ್ದಿರಬೇಕು, ಈ ಥರದ ಪರಿಸ್ಥಿತಿ. ಅವರ ಆರೋಗ್ಯ ಸ್ಥಿತಿಗಳ ಬಗ್ಗೂ ಗಮನ ಕೊಡಬೇಕು. ಇದರಲ್ಲಿ ಒಂದಿಷ್ಟು ಮನವಿಗಳನ್ನೆಲ್ಲ ನಾವು ಮಾಡಿಕೊಂಡು ಅವರಿಗೊಂದು ಅತ್ಯಾಧುನಿಕ ಏನು ಕಿಟ್ಗಳನ್ನು, ಏನು ಮೈಕ್ಗಳಾಗಿರ್ಬೋದು, ಲ್ಯಾಪಲ್ ಮೈಕ್ಗಳಾಗಿರ್ಬೋದು, ಇದನ್ನೆಲ್ಲ ವ್ಯವಸ್ಥೆಗಳಾಗಬೇಕು ಅಂತ ಮನವಿ ಕೊಟ್ಟಿದ್ವಿ. ಹೌದು, ಅವರಿಗೆ ಗಂಟ್ಲಿಗೆ ಸಮಸ್ಯೆ ಆಗದಿರೋ ಥರ, ಆರೋಗ್ಯಕ್ಕೆ ಸಮಸ್ಯೆ ಆಗದಿರೋ ಥರದಲ್ಲಿ ಆಗಬೇಕು ಅಂತ. ಇದೆಲ್ಲವೂ ಆ ಯಕ್ಷಗಾನ ಕಲೆ ಇಷ್ಟು ವರ್ಷದಿಂದ ಬದುಕಿ ಬಂದಿದೆ. ಅದನ್ನು ಇನ್ನೂ ನಾವು ಜನರಿಗೆ ತಲುಪಿಸ್ಬೇಕು ಅಂತ ಹೇಳಿದ್ರೆ ನೀವೆಲ್ಲರೂ ಕೈ ಜೋಡಿಸ್ಬೇಕು. ನೀವೆಲ್ಲರೂ ಇದಕ್ಕೆ ನಮ್ಮ ಶ್ರಮದ ಬಾಹು ಜೊತೆಗೆ ನಿಮ್ಮ ಬಾಹು
ಸೇರಿದ್ರೆ ಖಂಡಿತ ಇದೊಂದು ಬಾಹುಬಲಿ ಆಗುತ್ತಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಿಲ್ಲಾಂದರೆ ಆ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಜನಬಲವೇ ಇದಕ್ಕೆ ಮುಖ್ಯ. ಒಂದು ಕಲೆ, ಈಗ ಆ ಕಲೆಯ ರಥವನ್ನು ಹಗ್ಗ ಕಟ್ಟಿ ಇಟ್ಟಿದ್ದೇವೆ. ಬನ್ನಿ ನಾವೆಲ್ಲರೂ ಸೇರಿ ಕರ್ನಾಟಕದ ಅತ್ಯದ್ಭುತವಾದಂಥ ಯಕ್ಷಗಾನ ಕಲೆಯನ್ನು ಪ್ರಪಂಚಕ್ಕೆ ತೋರಿಸುವಂಥ ಕೆಲಸ ಮಾಡೋಣ. ಆ ರಥವನ್ನು ಎಳೆದು ಇಡೀ ಪ್ರಪಂಚಕ್ಕೆ ತೋರಿಸೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೆ. ನಿಮ್ಮೆಲ್ಲರ ಶುಭಾಶೀರ್ವಾದ ಎಲ್ಲ ಕಲಾವಿದರ ಮೇಲೆ, ತಂತ್ರಜ್ಞನ ಮೇಲೆ, ಸಿನಿಮಾ ಮಾಡುವಂಥ ಪ್ರತಿ ನಿರ್ಮಾಪಕರ ಮೇಲೆ, ಎಲ್ಲ ಬಳಗದ ಮೇಲೆ ನಿಮ್ಮ ಕೃಪೆ ಯಾವಾಗಲೂ ಇರಲಿ. ಸಿನಿಮಾ ದೃಷ್ಟಿಕೋನದಲ್ಲಿ ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಥ್ಯಾಂಕ್ ಯು ಸರ್. ಇದಿಷ್ಟು ರವಿ ಬಸ್ರವರ ಮಾತುಗಳಾಗಿತ್ತು. ಸೈ ನೋಟ್ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು.